ಅಂಕೋಲದ ಶಿರೂರ ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಕಾರವಾರ ದುರಂತ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಗುಡ್ಡ ಕುಸಿದು ಮೃತಪಟ್ಟ ಕುಟುಂಬಕ್ಕೆ ಪರಿಹಾರವನ್ನ ಘೋಷಿಸಿ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮನವಿಯನ್ನ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಕಾರವಾರ ದುರಂತ ಬಗ್ಗೆ ಚರ್ಚೆ ನಡೆದಿದೆ. ಅಷ್ಟೇ ಅಲ್ಲ, ಪರಿಹಾರವನ್ನ ನೀಡಿ ಬಡ ಕುಟುಂಬ. ಆರ್ ಅಶೋಕ್ ಮನವಿಗೆ ಸಚಿವ ಕೃಷ್ಣ ಬೈರೇಗೌಡರು ಉತ್ತರವನ್ನ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸಿಎಂ ಹೇಳಿದ್ದಾರೆ. ಮೃತಪಟ್ಟಿರುವುದು ಖಚಿತವಾದ ತಕ್ಷಣ ನಾವು ಪರಿಹಾರವನ್ನ ನೀಡುತ್ತೇವೆ. ವಿಧಾನಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಏನು ರಾಷ್ಟ್ರೀಯ ಹೆದ್ದಾರಿ 66 ನ್ಯಾಷನಲ್ ಹೈವೇ 66 ಅದು ಅಂಕೋಲಾ ಸಮೀಪದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮಾಡುವಾಗ ಅವರು ಗುಟ್ಟವನ್ನ ಕಡಿದು ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಗುಟ್ಟ ಕಡ್ದಾಗ ಏನ್ ಮಾಡಿದ್ದಾರೆ, ಅದನ್ನ ಬಹಳ ಕಡಿದಾಗಿ ಕಡ್ದಿದ್ದಾರೆ. ಅಂದ್ರೆ ಸ್ಟೀಪ್ ನಾರ್ಮಲಿ ಒಂದು 45 ಡಿಗ್ರಿ ಆಂಗಲ್ ಇಟ್ರೆ ಅದು ಕುಸಿಯೋದಿಲ್ಲ. ಆದರೆ ಇವರು ಆಲ್ಮೋಸ್ಟ್ ಸ್ಟ್ರೇಟ್ ಆಗಿ ಅದನ್ನ ಕಟ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಿದ್ದಾರೆ. ಸೊ ಆ ಪ್ರದೇಶದಲ್ಲಿ ಸತತವಾಗಿ ಮಳೆ ಆಗಿದ್ರಿಂದ ಬೆಳಿಗ್ಗೆ ಏನು ಕಟ್ ಮಾಡಿ ನ್ಯಾಷನಲ್ ಹೈವೇ ಮಾಡಿದ್ರು ಅದು ಕುಸಿದಿದೆ. ಆ ಕುಸಿದಾಗ ಕೆಳಗಡೆ ಅಲ್ಲಿ ರೋಡ್ ಸೈಡಲ್ಲೇ ಒಬ್ರು ಒಂದು ಟೀ ಅಂಗಡಿ ಟೈಪ್ ಒಂದು ದಾಬಾ ಮಾಡ್ಕೊಂಡಿದ್ದಾರೆ. ಸೊ ಈ ಕುಸಿಯೋ ಟೈಮಲ್ಲಿ ಏನಾಗಿದೆ, 3 ಟ್ಯಾಂಕರ್ಸ್, LPG ಟ್ಯಾಂಕರ್ಸ್, ಗ್ಯಾಸ್ ಟ್ಯಾಂಕರ್ಸ್, ಇವೆಲ್ಲ 3ರಲ್ಲಿ 2 ಲೋಡೆಡ್ ಟ್ಯಾಂಕರ್ಸು, 1 ಖಾಲಿ ಇರುವ ಟ್ಯಾಂಕರ್ ಅಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ದಾರೆ ಅಲ್ಲೇ. ಸೊ ಟೀ ದಾಬಾ ನಡೆಸ್ತಕ್ಕಂಥವರು ಲೋಕಲ್ಸ್ ಇದ್ದಾರೆ. ಅವರು ಕೂಡ ಹೈವೇಗೆ ಮತ್ತೆ ಪಕ್ಕದಲ್ಲಿ ನದಿ ಇದೆ, ಗಂಗವಳ್ಳಿ ನದಿ ಇದೆ, ಜಾಗನೇ ಇಲ್ಲ, ಹೈವೇ ಬಾಜುಗೆ ನದಿ ಇದೆ. ಆದರೆ ಮಧ್ಯದಲ್ಲಿರುವ ಹೈವೇ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಅಲ್ಲಿ ದಾಬಾ ಇಟ್ಕೊಂಡಿದ್ದಾರೆ. ಸೊ ಮೋಸ್ಟ್ಲಿ ಅದು ಅನ್ಆಥರೈಸ್ಡ್ ಇಲ್ಲಿಗಲ್ ಅಂತ ಕಾಣುತ್ತೆ ರೋಡ್ ಸೈಡ್ ಅಲ್ಲಿ. ಎನಿವೆ ಈ 3 ಗಾಡಿನ ಡ್ರೈವರ್ಸು ಅಲ್ಲಿ ಟೀ ಕುಡಿತಾ ಇದ್ದಾರೆ. ಸೊ ಟೀ ಅಂಗಡಿ ನಡೆಸೋರು ಅಲ್ಲೇ ಇದ್ರು. ಅದೇ ಸಂದರ್ಭದಲ್ಲಿ ಇದು ಕುಸಿತ ಆಗಿ ಆ ಕುಸಿದ ಮಣ್ಣಿನಲ್ಲಿ 2 ಟ್ಯಾಂಕರು ಕೊಚ್ಕೊಂಡೋಗಿ ನದಿಗೆ ಬಿದ್ದಿದೆ. ಆ ದಾಬಾನು ಕೂಡ ಈ ಕುಸಿತಕ್ಕೆ ಸಿಕ್ಕಾಕೊಂಡು, ದಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದಲ್ಲಿ 4 ಸದಸ್ಯರು ಇದ್ರು. ಟ್ಯಾಂಕರ್ ಓಡಿಸೋರು 3, ಒಟ್ಟು 7ರವರೆಗೆ ಸಾಧ್ಯತೆ ಇದೆ. 7 ಜನಗಳವರೆಗೆ ಇನ್ನೂ ಕನ್ಫರ್ಮ್ಡ್ ಇಲ್ಲ. ಅಂಕೋಲದ ಶಿರೂರ ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಕಾರವಾರ ದುರಂತ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಗುಡ್ಡ ಕುಸಿದು ಮೃತಪಟ್ಟ ಕುಟುಂಬಕ್ಕೆ ಪರಿಹಾರವನ್ನ ಘೋಷಿಸಿ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮನವಿಯನ್ನ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಕಾರವಾರ ದುರಂತ ಬಗ್ಗೆ ಚರ್ಚೆ ನಡೆದಿದೆ. ಅಷ್ಟೇ ಅಲ್ಲ, ಪರಿಹಾರವನ್ನ ನೀಡಿ ಬಡ ಕುಟುಂಬ. ಆರ್ ಅಶೋಕ್ ಮನವಿಗೆ ಸಚಿವ ಕೃಷ್ಣ ಬೈರೇಗೌಡರು ಉತ್ತರವನ್ನ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸಿಎಂ ಹೇಳಿದ್ದಾರೆ. ಮೃತಪಟ್ಟಿರುವುದು ಖಚಿತವಾದ ತಕ್ಷಣ ನಾವು ಪರಿಹಾರವನ್ನ ನೀಡುತ್ತೇವೆ. ವಿಧಾನಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಏನು ರಾಷ್ಟ್ರೀಯ ಹೆದ್ದಾರಿ 66 ನ್ಯಾಷನಲ್ ಹೈವೇ 66 ಅದು ಅಂಕೋಲಾ ಸಮೀಪದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮಾಡುವಾಗ ಅವರು ಗುಟ್ಟವನ್ನ ಕಡಿದು ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಗುಟ್ಟ ಕಡ್ದಾಗ ಏನ್ ಮಾಡಿದ್ದಾರೆ, ಅದನ್ನ ಬಹಳ ಕಡಿದಾಗಿ ಕಡ್ದಿದ್ದಾರೆ. ಅಂದ್ರೆ ಸ್ಟೀಪ್ ನಾರ್ಮಲಿ ಒಂದು 45 ಡಿಗ್ರಿ ಆಂಗಲ್ ಇಟ್ರೆ ಅದು ಕುಸಿಯೋದಿಲ್ಲ. ಆದರೆ ಇವರು ಆಲ್ಮೋಸ್ಟ್ ಸ್ಟ್ರೇಟ್ ಆಗಿ ಅದನ್ನ ಕಟ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಿದ್ದಾರೆ. ಸೊ ಆ ಪ್ರದೇಶದಲ್ಲಿ ಸತತವಾಗಿ ಮಳೆ ಆಗಿದ್ರಿಂದ ಬೆಳಿಗ್ಗೆ ಏನು ಕಟ್ ಮಾಡಿ ನ್ಯಾಷನಲ್ ಹೈವೇ ಮಾಡಿದ್ರು ಅದು ಕುಸಿದಿದೆ. ಆ ಕುಸಿದಾಗ ಕೆಳಗಡೆ ಅಲ್ಲಿ ರೋಡ್ ಸೈಡಲ್ಲೇ ಒಬ್ರು ಒಂದು ಟೀ ಅಂಗಡಿ ಟೈಪ್ ಒಂದು ದಾಬಾ ಮಾಡ್ಕೊಂಡಿದ್ದಾರೆ. ಸೊ ಈ ಕುಸಿಯೋ ಟೈಮಲ್ಲಿ ಏನಾಗಿದೆ, 3 ಟ್ಯಾಂಕರ್ಸ್, LPG ಟ್ಯಾಂಕರ್ಸ್, ಗ್ಯಾಸ್ ಟ್ಯಾಂಕರ್ಸ್, ಇವೆಲ್ಲ
3ರಲ್ಲಿ 2 ಲೋಡೆಡ್ ಟ್ಯಾಂಕರ್ಸು, 1 ಖಾಲಿ ಇರುವ ಟ್ಯಾಂಕರ್ ಅಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ದಾರೆ ಅಲ್ಲೇ. ಸೊ ಟೀ ದಾಬಾ ನಡೆಸ್ತಕ್ಕಂಥವರು ಲೋಕಲ್ಸ್ ಇದ್ದಾರೆ. ಅವರು ಕೂಡ ಹೈವೇಗೆ ಮತ್ತೆ ಪಕ್ಕದಲ್ಲಿ ನದಿ ಇದೆ, ಗಂಗವಳ್ಳಿ ನದಿ ಇದೆ, ಜಾಗನೇ ಇಲ್ಲ, ಹೈವೇ ಬಾಜುಗೆ ನದಿ ಇದೆ, ಆದರೆ ಮಧ್ಯದಲ್ಲಿರುವ ಹೈವೇ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಅಲ್ಲಿ ದಾಬಾ ಇಟ್ಕೊಂಡಿದ್ದಾರೆ. ಸೊ ಮೋಸ್ಟ್ಲಿ ಅದು ಅನ್ಆಥರೈಸ್ಡ್ ಇಲ್ಲಿಗಲ್ ಅಂತ ಕಾಣುತ್ತೆ ರೋಡ್ ಸೈಡ್ ಅಲ್ಲಿ. ಎನಿವೆ ಈ 3 ಗಾಡಿನ ಡ್ರೈವರ್ಸು ಅಲ್ಲಿ ಟೀ ಕುಡಿತಾ ಇದ್ದಾರೆ. ಸೊ ಟೀ ಅಂಗಡಿ ನಡೆಸೋರು ಅಲ್ಲೇ ಇದ್ರು. ಅದೇ ಸಂದರ್ಭದಲ್ಲಿ ಇದು ಕುಸಿತ ಆಗಿ ಆ ಕುಸಿದ ಮಣ್ಣಿನಲ್ಲಿ 2 ಟ್ಯಾಂಕರು ಕೊಚ್ಕೊಂಡೋಗಿ ನದಿಗೆ ಬಿದ್ದಿದೆ. ಆ ದಾಬಾನು ಕೂಡ ಈ ಕುಸಿತಕ್ಕೆ ಸಿಕ್ಕಾಕೊಂಡು, ದಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದಲ್ಲಿ 4 ಸದಸ್ಯರು ಇದ್ರು. ಟ್ಯಾಂಕರ್ ಓಡಿಸೋರು 3, ಒಟ್ಟು 7ರವರೆಗೆ ಸಾಧ್ಯತೆ ಇದೆ, 7 ಜನಗಳವರೆಗೆ. ಇನ್ನೂ ಕನ್ಫರ್ಮ್ಡ್ ಇಲ್ಲ. 2 ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.